ನಾವು ಒಡಂಬೆಲ್ ಕ್ಷೇತ್ರದಿಂದ ಚಂದ್ರಣ್ಣ ಜೈನ್ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರದ ಬಗ್ಗೆ ವಿಷಯವನ್ನ ತಿಳಿಸಬೇಕು ಅಂತ ಹೇಳಿದಾಗ ಶ್ರೀ ಕ್ಷೇತ್ರ ಲಿಂಗನಮಕ್ಕಿ ಶರಾವತಿ ನದಿಯಲ್ಲಿ ನಮ್ಮ ಅಮ್ಮನವರ ಕ್ಷೇತ್ರ ಮುಳುಗಡೆ ಆಗುತ್ತೆ. ಮುಳುಗಡೆ ನಂತರದಲ್ಲಿ ನಾವು ಈ ಕ್ಷೇತ್ರದ ನಮ್ಮ ತಂದೆಯವರ ತಂದೆಯವರಿಗೆ ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮ ತಾಯಿ ನಮ್ಮ ಕ್ಷೇತ್ರವನ್ನ ನಮ್ಮ ಕುಟುಂಬದ ಹೊರ ಬಂದಿರ್ತಾರೆ. ಅದೇ ಪ್ರಕಾರವಾಗಿ ಲಿಂಗನಮಕ್ಕಿ ಶರಾವತಿ ನದಿಯಲ್ಲಿ ಈ ಕ್ಷೇತ್ರ ಹಿಂದೆ ಮುಳುಗಡೆ ನಂತರದಲ್ಲಿ ನಮ್ಮ ಕುಟುಂಬ ಪರಿವಾರ ನಮ್ಮ ಹಿರಿಯರಲ್ಲಿ ಬರ್ತಾರೆ. ಬಂದು ಇಲ್ಲಿ ನೆಲೆ ನಿಲ್ತೀವಿ. ನಾವು ನೆಲೆ ನಿಂತ ಸಂದರ್ಭದಲ್ಲಿ ತಾಯಿ ನಾವು ಎಲ್ಲಿ ಇರ್ತೀವಿ ಅಲ್ಲಿಗೆ ಬಂದು ನಿಮ್ಮ ಸೇವೆ ಸಮಾಜಕ್ಕೆ ಕೊಡಬೇಕು, ದಾನ ಧರ್ಮ ಭಕ್ತಿ ಸೇವೆಗಳೆಲ್ಲ ಮುಂದುವರಿಬೇಕು ಅಂತೇಳಿ ಇಲ್ಲೇ ಬಂದು ನಾವೆಲ್ಲಿ ಇರ್ತೀವಿ ಕಾಡಿನ ಪ್ರದೇಶ. ಈ ಕಾಡಿನ ಪ್ರದೇಶಕ್ಕೆ ನಾವು ಬಂದಾಗ ಕಾಡಿನ ಪ್ರದೇಶಕ್ಕೆ ಅಮ್ಮ ಬಂದು ಇವತ್ತು ನಾಡಾಗಿ ಪರಿವರ್ತನೆ ಮಾಡಿದ್ದಾಳೆ. ಹಾಗಾಗಿ ಈ ಕ್ಷೇತ್ರವನ್ನು ನಾವೆಲ್ಲ ನೆಲೆ ನಿಂತಿರ್ತೀವಿ ಅಲ್ಲಿಗೆ ಬರ್ತಾಳೆ. ನಮ್ಮಿಂದನೇ ಸೇವೆಯನ್ನ ಪಡೆಯುವಂತ ಭಾಗ್ಯ ನಮಗಿತ್ತು. ಆ ದೇವಿ ಒದಗಿಸಿಕೊಟ್ಟಿದ್ದಾಳೆ. ಜನಸೇವೆ ಜನಾರ್ದನ ಸೇವೆ ಅನ್ನಂಗೆ ಈ ಭಕ್ತರ ಸೇವೆ ಮಾಡುವಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳಿ ಭಾವಿಸಿದ್ದೀವಿ. ಇದು ಎಲ್ಲರಿಗೂ ಸಿಗೋದಿಲ್ಲ, ಆದ್ರೆ ನಮ್ಮ ಕುಟುಂಬ ಪರಿವಾರಕ್ಕೆ ತಾಯಿಯ ವರವೂ ಹೋಗಿ. ಹಾಗಾಗಿ ಈ ಸೇವೆಯನ್ನು ಮುಂದುವರಿಸುವ ಉದ್ದೇಶವಾಗಿ ಪ್ರತಿ ವರ್ಷ ಅಮ್ಮನವರ ಸನ್ನಿಧಾನದಲ್ಲಿ ಈ ಮೂಲ ನಕ್ಷತ್ರದ ದಿವಸ ಅಮ್ಮನವರಿಗೆ ತುಂಬಾ ಪಾವಿತ್ರವಾದ ದಿನ ಇದು. ಆದ್ರಿಂದ ಮೂಲ ನಕ್ಷತ್ರದ ದಿವಸ ಪ್ರತಿ ವರ್ಷ ಈಗ ಸುಮಾರು 50 ವರ್ಷಕ್ಕಿಂತಲೂ ಜಾಸ್ತಿ ದಿನಗಳಾಗೋಗಿದೆ ಜಾತ್ರೆಗಳೆಲ್ಲ ನಡೀತಾ. ಮೂಲ ನಕ್ಷತ್ರ ಇರೋದ್ರಿಂದ ಇವತ್ತಿನ ದಿನ ಅಮ್ಮನವರು ವಿಶೇಷವಾದ ಪೂಜೆ ಸೇವೆ ಭಕ್ತಿಗಳೆಲ್ಲ ನಡೆಯುತ್ತೆ. ಹಾಗಾಗಿ ಅದೇ ರೀತಿಯಾಗಿ ಇವತ್ತಿನ ವಿಶೇಷ ದಿನ ಮೂಲ ನಕ್ಷತ್ರದ ದಿವಸ ಅಮ್ಮನವರು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅದರಿಂದ ಈ ಜಾತ್ರೆಗೆ ಅನೇಕ ಸಹಸ್ರ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಬಂದಾಗ ಅವರಿಗೆ ಈಗ ಬೆಳಗ್ಗೆನಿಂದಲೂ ಕೂಡ ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಮಕ್ಕಳ ಹರಕೆ ಕೊಟ್ಟಿದ್ದಾರೆ, ತುಲಾಭಾರ ಕೊಟ್ಟಿದ್ದಾರೆ, ಮದುವೆ ಹರಕೆ ಕೊಟ್ಟಿದ್ದಾರೆ, ಆರೋಗ್ಯದ ಹರಕೆ ಕೊಟ್ಟಿದ್ದಾರೆ, ಉದ್ಯೋಗ ಆಗಿದ್ದು ಆ ಹರಕೆಗಳನ್ನು ಒಪ್ಪಿಸ್ತಾರೆ. ಬಳೆ, ಹೂವು, ಹಣ್ಣು, ಕಾಯಿ, ಸೇವೆ ಇದನ್ನೆಲ್ಲ ಕೊಡ್ತಾರೆ. ಅವರವರು ಏನೇನು ಹೇಳ್ಕೊಂಡಿರ್ತಾರೆ ಆ ಪ್ರಕಾರವಾಗಿ. ಹಾಗಾಗಿ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಕ್ಕೆ ಈ ವರ್ಷ ಕೂಡ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ತಾಯಿ ಸನ್ನಿಧಾನದಲ್ಲಿ ನಡೆದು ಎಲ್ಲ ಭಕ್ತರಿಗೂ ಕೂಡ ತಾಯಿ ದರ್ಶನದಿಂದ ಸುಖ, ಶಾಂತಿ, ನೆಮ್ಮದಿ, ಸಂಪರ್ಕ ಸಿಗಲಿ ಅಂತ ಹೇಳಿ ಜೊತೆಗೆ ನಮ್ಮ ಸುದ್ದಿ ಮಾಧ್ಯಮದ ಮುಖೇನವಾಗಿ ಜಾತ್ರಾ ಸುದ್ದಿ ಎಲ್ಲ ಕಡೆ ಪ್ರಸಾರ ಆಗಿ ಅಮ್ಮನವರ ಸತ್ಯ ಜಗತ್ತಿಗೆ ತಿಳಿದು ಎಲ್ಲ ಭಕ್ತರಿಗೂ ತಾಯಿಯನ್ನ ದರ್ಶನ ಮಾಡಿ ಅವರ ಕುಟುಂಬಕ್ಕೆ ಎಲ್ಲ ರಕ್ಷಣೆಯ ಸಂಪತ್ತನ್ನು ಸಿಗುವಂತಹ ಒಂದು ಕಾಯಕವನ್ನ ಸುದ್ದಿ ಮಾಧ್ಯಮಗಳು ಮಾಡ್ತವೆ. ಯಾಕಾಗಿ ಅಂತ ಹೇಳಿದ್ರೆ ಸುದ್ದಿ ಮಾಧ್ಯಮ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಕಣ್ಣಿಲ್ದಿದ್ದ ಹಾಗೆ. ಮನುಷ್ಯನಿಗೆ ಹೇಗೆ ಕಣ್ಣಿಲ್ದಿದ್ರೆ ಜಗತ್ತು ಕಾಣೋದಿಲ್ವೋ, ಸುದ್ದಿ ಮಾಧ್ಯಮ ಇಲ್ಲದೆ ಹೋದ್ರೆ ಜಗತ್ತಲ್ಲಿ ಆಗಿರ್ತಕ್ಕಂಥ ಆಗು ಹೋಗುಗಳು, ನೋವುಗಳು, ದಾನ ಧರ್ಮ ಪೂಜೆ ಭಕ್ತಿ ಸೇವೆ ಇದೆಲ್ಲ ಮುಟ್ಬೇಕು. ಸಮಾಜಕ್ಕೆ ಸುದ್ದಿ ಮಾಧ್ಯಮ 2 ಕೆಲಸ ಮಾಡುತ್ತೆ. ಒಂದು, ಒಳ್ಳೆಯದನ್ನು ಸಂದೇಶ ಮಾಡುತ್ತೆ. ಕೆಟ್ಟದ್ದಾದ್ರೆ ಒಳ್ಳೆಯದನ್ನು ತಿದ್ದುಕೊಳ್ಳಲಿಕ್ಕೆ ಮಾರ್ಗ ಮಾಡಿಕೊಡುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪೂಜೆ ಸೇವೆ ಮತ್ತೆ ಭಕ್ತಿ ಅಲ್ಲಿಯ ಸತ್ಯವನ್ನು ತಿಳಿಸುವಂತ ಕೆಲಸ ಸುದ್ದಿ ಮಾಧ್ಯಮ ಮಾಡುತ್ತೆ. ಇದರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಿನವರು ಈಗ ಒಬ್ರು ಬಂದಿದ್ರು. ಆಕೆ ಪಾಪ ಈಗ 2 ನಿಮಿಷದ ಮುಂಚೆ ದರ್ಶನ ಮಾಡ್ಬೋದ್ರು. ಅವರಿಗೆ ಪಾಪ ಮಕ್ಕಳಿರ್ಲಿಲ್ಲಂತೆ. ಮಕ್ಕಳಿಲ್ಲದಿದ್ದಾಗ ಅವರು ಮುಡುಪು ತೆಗೆದಿಟ್ಟಿದ್ರು. ನೋಡಿ ಬಂಧುಗಳೇ, ತಾಯಿ ಎಷ್ಟು ಸತ್ಯ ತೋರ್ತಾಳೆ ಅಂತ ಹೇಳಿದ್ರೆ ಮುಡುಪು ತೆಗೆದಿಟ್ಟಿದ್ರು. ಆಕೆ ಅವ್ರ ಮನೇಲಿ ನಿಂತು 4 ವರ್ಷ 5 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳಿರ್ಲಿಲ್ಲ, ಮುಡುಪು ತೆಗೆದಿಟ್ಟಿದ್ರಂತೆ. ನೋಡಿ ಹೇಗಿದೆ ಇದು, ಹೇಗೆ ಬಂತು ಅಂತ ಹೇಳಿದ್ರೆ ಇನ್ನು ಸುದ್ದಿ ಮಾಧ್ಯಮ. ಈ ಸುದ್ದಿ ಮಾಧ್ಯಮದಲ್ಲಿ ಆಕೆ ಯೂಟ್ಯೂಬ್ ಅಲ್ಲಿ ನೋಡಿ ಒಡಂಬೆಲ್ ಅಮ್ಮನ ಸತ್ಯ ತಿಳಿದು ಮಕ್ಕಳಿರಲಿಲ್ಲ, ನೊಂದು ಮನೆಯಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ. ಆ ಕಾಣಿಕೆ ತೆಗೆದಿಟ್ಟಿದ್ರು. 101 ರೂಪಾಯಿನ 51 ರೂಪಾಯಿನ ಎಷ್ಟೋ ಕಾಣಿಕೆ ತೆಗೆದಿಟ್ಟಿದ್ರಂತೆ. ಆದ್ಮೇಲೆ 1 ತಿಂಗಳಿಗೆ ಕನ್ಸೀವ್ ಆಗಿ ಇವತ್ತು ಮಗು ಕರ್ಕೊ ಬಂದು ಅಮ್ಮನವ್ರಿಗೆ 108 ಬಳೆ ಕೊಟ್ಟು ಉಡಿ ತುಂಬ್ತೀನಿ ಅಂತ ಹೇಳಿದ್ರು. ಅಷ್ಟೇ ಮಾಡಿದ್ರು. ಅವ್ರ ಮನೇಲಿ ಮಗುವಾಗಿ ಬಂದಿದ್ದಾರೆ. ಹಾಗಾದ್ರೆ ವಿಜ್ಞಾನ ಇಲ್ವೋ? ಇದೆ. ಆದ್ರೆ ವಿಜ್ಞಾನಕ್ಕೂ ಮೀರಿತು ಒಂದು ಸಂಪತ್ತಿದೆ, ಅದೇ ದೈವಸ್ಥಾನ. ಅದು ಭಗವಂತ. ಸುದ್ದಿ ಮಾಧ್ಯಮ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸಾವಿರಾರು ಹರಕೆಗಳು ಈಗ ಸುದ್ದಿ ಮಾಧ್ಯಮದಲ್ಲಿ ನೋಡಿ ತಾಯಿ ಹರಕೆ ಆಗಿ ಇವತ್ತು ಪ್ರತ್ಪೂರ್ವವಾಗಿ ಬಂದು ಹರಕೆ ತೀರ್ಸ್ಲಿಕ್ಕೆ ಬಂದಿದ್ದಾರೆ. ಅಮ್ಮನ್ನು ನೋಡಿದ್ದಾರೆ, ಸೇವೆನೂ ಕೊಟ್ಟಿದ್ದಾರೆ, ಅವ್ರಿಗೆ ಫಲನೂ ಆಗಿದೆ. ಹರಕೆ ಎಷ್ಟು ಸಂತೋಷದಿಲ್ಲ. ಇದಕ್ಕೆ ನಮ್ಮ ಜೀವನ ಸಾರ್ಥಕ ಬಂದವರು. ಯಾಕಾಗಿ ಅಂತ ಹೇಳಿದ್ರೆ ದೇವಿ ಅವ್ರ ಮನೆಯಲ್ಲಿ ಅವ್ರ ನೋವನ್ನು ಆಲಿಸಿ ಅವ್ರಿಗೆ ಫಲ ಕೊಟ್ಟು ಸನ್ನಿಧಾನಕ್ಕೆ ಬಂದು ಹರಕೆ ಒಪ್ಪಿಸುವಾಗ ಸ್ವರ್ಗದ ಸುಖ ಅಂತಾರಲ್ಲ, ಹಾಗೆ ಅಂತ ಸುಖದ ದಿನವನ್ನ ತಾಯಿ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಸುದ್ದಿ ಮಾಧ್ಯಮ ತುಂಬಾ ಒಳ್ಳೆಯದು. ತುಂಬಾ ಸುದ್ದಿ ಮಾಧ್ಯಮ ಬೇಕೇ ಬೇಕು. ಇದು ಸುದ್ದಿ ಮಾಧ್ಯಮ ನಮ್ಮ ಸಮಾಜದ ಒಂದು ಕಣ್ಣು. ಇದು ಚೆನ್ನಾಗಿ ನಿರ್ವಹಣೆ ಆದ್ರೆ ಇಡೀ ಸಮಾಜವನ್ನ ತಿದ್ದಬಹುದು. ಯಾರು ತಿದ್ದೋದು ಬೇಡ, ಸಮಾಜ ತಾನಾಗೆ ತಿದ್ದುತ್ತಾ ಹೋಗುತ್ತೆ. ಸುದ್ದಿ ಬರುತ್ತಪ್ಪ, ಸುದ್ದಿ ಮಾಧ್ಯಮದವ್ರು ವಿಷಯ ತಿಳಿತಾರೆ, ತಪ್ಪು ಮಾಡಿದ್ರು ಜಾಡಿಸ್ತಾರೆ, ಸರಿಯಾದ ದಾರಿ ತೋರ್ತಾರೆ ಅಂತ ಹೇಳಿ. ಹಾಗಾಗಿ ಈ ಸುದ್ದಿ ಮಾಧ್ಯಮ ಮುಖ್ಯವಾಗಿ ಒಡಂಬೆಲ್ ಕ್ಷೇತ್ರದಲ್ಲಿ ಕೂಡ ಪ್ರಸಾರ ಆಗಿ ಸಾಕಷ್ಟು ಭಕ್ತರಿಗೆ ಅಮ್ಮನವರ ಸತ್ಯ ಕೊಟ್ಟು
ಅವರದ್ದು ಭಾರತೀಯಗಳು ಈಡೇರಿ ಈ ಸುದ್ದಿ ಮಾಧ್ಯಮಕ್ಕೆ ಕೀರ್ತಿ ಬರೋದ್ರ ಜೊತೆಗೆ ಕ್ಷೇತ್ರದ ಕೀರ್ತಿ ಸಂಪತ್ತನ್ನು ಜಗತ್ತಿಗೆ ಮುಟ್ಟಿಸುವಂತ ಕೆಲಸ ಸುದ್ದಿ ಮಾಧ್ಯಮ ಮಾಡ್ತಾ ಇದೆ. ಈ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಕ್ಷೇತ್ರದಿಂದ ಶುಭಾಶೀರ್ವಾದ ಸದಾ ಇದೆ. ಇವತ್ತಿನ ದಿವಸ ಮೂಲ ನಕ್ಷತ್ರ ದಿವಸ ಅಮ್ಮನವರ ಸನ್ನಿಧಾನದ ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ಈ ನಮ್ಮ ಸುದ್ದಿ ಮಾಧ್ಯಮಕ್ಕೆ ಶುಭಾಶೀರ್ವಾದವನ್ನು ಕ್ಷೇತ್ರದಿಂದ ತಿಳಿಸಿರ್ತೀವಿ. ಸುದ್ದಿ ಮಾಧ್ಯಮದ ಎಲ್ಲ ಬಳಗ ಇಲ್ಲಿ ಬಂದಿದ್ದಾರೆ. ಅವರಲ್ಲಿ ಒಬ್ಬರೇ ಅಲ್ಲ, ಪಾಪ ಎಲ್ಲರೂ ಕೂಡ ಶ್ರಮ ಇರುತ್ತೆ. ಆ ಸುದ್ದಿ ಮಾಧ್ಯಮವನ್ನು ಸ್ಥಾಪನೆ ಮಾಡಿದವರು ಎಷ್ಟು ಶ್ರಮ ಇರುತ್ತೆ. ಅದ್ರ ಜೊತೆಯಲ್ಲಿ ಅದು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಸಂಗ್ರಹ ಮಾಡಿದ್ದನ್ನು ಸರಿಯಾದ ವ್ಯವಸ್ಥೆ ಮಾಡಿ ಸಮಾಜಕ್ಕೆ ಮುಗಿಸುವಂತ ಕೆಲಸವನ್ನು ಸುದ್ದಿ ಮಾಧ್ಯಮ ಮಾಡುತ್ತಲ್ಲ, ಅವರು ಶ್ರಮನೂ ತುಂಬಾ ಇರುತ್ತೆ. ಆದ್ರಿಂದ ಎಲ್ಲ ಮಾಧ್ಯಮದ ಬಳಗದ ಮಿತ್ರರು ಇಲ್ಲಿದ್ದಾರೆ. ಅವರೆಲ್ಲರಿಗೂ ಶುಭಾಶೀರ್ವಾದ ತಾಯಿ ಕ್ಷೇತ್ರದ ಸದಾ ಇರುತ್ತೆ. ಸುದ್ದಿಯನ್ನ ಒಳ್ಳೊಳ್ಳೆ ಪ್ರಸಾರ ಮಾಡಿ ಈ ಪುಣ್ಯದ ಸಂಪಾದನೆ ಸಮಾಜಕ್ಕೆ ಮುಟ್ಟಿ ನಿಮ್ಮೆಲ್ಲರಿಗೂ ಅದರ ಲಾಭ ಸಿಗಲಿ ಅಂತ ನಾನು ಶುಭಾಶೀರ್ವಾದ ತಾಯಿ. ಈಗ